ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಫ್ರೆಶ್ ಜಿಂಜರ್ ಮಿಲ್ಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ಕೋಲ್ಡ್ಗೆ ತುಂಬಾ ಒಳ್ಳೆಯದು. ನಾನೊಂದು 2 ಇಂಚು ಶುಂಠಿಯಷ್ಟು ನೀಟಾಗಿ ತೊಳೆದು ಈ ರೀತಿ ಚಚ್ಕೋತಾ ಇದ್ದೀನಿ. 2 ಲೋಟ ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಈ ಶುಂಠಿನ ಚಚ್ಕೊಂಡಿರೋ ಶುಂಠಿನ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಹಾಲನ್ನ ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ. ಚಳಿಗಾಲದಲ್ಲಿ ಶೀತ ಈ ರೀತಿ ಕೋಲ್ಡ್ ಆದಾಗ ಇದನ್ನು ಮಾಡ್ಕೊಂಡು ಆಗಾಗ ಕುಡಿಯೋದ್ರಿಂದ ಮತ್ತು ಗಂಟಲಲ್ಲಿ ಕೋಲ್ಡ್ಗೆ ನವೆ ಥರ ಆಗ್ತಾ ಇರುತ್ತೆ, ಅಂಥ ಟೈಮಲ್ಲೂ ಇದನ್ನು ಕುಡಿಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಸೇರಿಸ್ಕೊಂಡು ಕುದಿಸ್ಕೊಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನು ಸೋಸ್ಕೊಳ್ಳೋಣ. ಇದು ಕುಡಿಯೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಈಗ ರುಚಿಕರವಾದ ಆರೋಗ್ಯಕರವಾದ ಫ್ರೆಶ್ ಜಿಂಜರ್ ಮಿಲ್ಕ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.